ಆರೋಪಿ ದರ್ಶನ್ಗೆ ಇವತ್ತು ಬೇಲ್ ಸಿಗತ್ತಾ ಇಲ್ವಾ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ದರ್ಶನ್ ನ್ಯಾಯಾಂಗ ಬಂಧನ ಇವತ್ತಿಗೆ ಅಂತ್ಯ ಆಗತ್ತೆ. ಸೊ ಮತ್ತೆ ಅದು ಎಕ್ಸ್ಟೆಂಡ್ ಆಗುತ್ತಾ ಅಥವಾ ಬೇಲ್ ಸಿಗತ್ತಾ ಕಾದು ನೋಡಬೇಕಾಗಿದೆ. ನ್ಯಾಯಾಧೀಶರ ಎದುರು ದರ್ಶನ್ ಮತ್ತು ಗ್ಯಾಂಗ್ ಅನ್ನ ಹಾಜರುಪಡಿಸಲಾಗುತ್ತೆ. 14 ದಿನದಿಂದ ಜೈಲಿನಲ್ಲೇ ಇರುವಂತಹ ದರ್ಶನ್ಗೆ ಇವತ್ತು ಬೇಲ್ ಭಾಗ್ಯ ಸಿಗತ್ತಾ? ಇನ್ನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ವಿಚಾರಣೆ ಆರಂಭ ಆಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ದರ್ಶನ್ ಅಂಡ್ ಟೀಮ್ ಅನ್ನ. ಜೈಲೇ ಫಿಕ್ಸಾ ಅಥವಾ ಬೇಲ್ ಸಿಗತ್ತಾ ಇವತ್ತಾದ್ರೂ ಅನ್ನೋದು ಅಭಿಮಾನಿಗಳ ಪ್ರಶ್ನೆ. ಪರಪ್ಪನ ಅಗ್ರಹಾರದಲ್ಲಿ 13 ಆರೋಪಿಗಳಿದ್ದಾರೆ. ಹಾಗೇನೆ ತುಮಕೂರು ಜೈಲಿನಿಂದ 4. ಇವರೆಲ್ಲರನ್ನೂ ಕೂಡ ಸಪರೇಟ್ ಆಗಿ ಜಡ್ಜ್ ಎದುರು ಹಾಜರುಪಡಿಸಲಾಗತ್ತೆ. ನ್ಯಾಯಾಧೀಶರು ಏನು ನಿರ್ಣಯ ಕೊಡ್ತಾರೆ ಇನ್ನಷ್ಟು ತನಿಖೆ ಆಗಬೇಕಾಗಿದೆ. ಹಾಗೂ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ, ಹಾಗಾಗಿ ಈ ಕೇಸ್ನಲ್ಲಿ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಾರಾ ಪೊಲೀಸರು ಅಥವಾ ನ್ಯಾಯಾಂಗ ಕಸ್ಟಡಿಗೆ ತಗೋಬೇಕು ಅಂತ ಕೇಳ್ತಾರಾ? ತನಿಖೆ ಇನ್ನಷ್ಟು ಬಾಕಿ ಇರೋದ್ರಿಂದ ನ್ಯಾಯಾಧೀಶರು ಏನು ನಿರ್ಧಾರ ಕೈಗೊಳ್ತಾರೆ? ಮೋಸ್ಟ್ ಪ್ರಾಬಬ್ಲಿ ಈವರೆಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಇಂಥ ಪ್ರಕರಣಗಳಲ್ಲಿ ಅಷ್ಟು ಸುಲಭಕ್ಕೆ ಬೇಲ್ ಸಿಗೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಏನಾಗುತ್ತೆ, ಜೈಲೇ ಫಿಕ್ಸಾ ಏನು ಅಂತ ಇನ್ನಷ್ಟೇ ನೋಡಬೇಕಾಗಿದೆ. 4 ಜನರನ್ನ ತುಮಕೂರು ಜೈಲಲ್ಲಿ ಇಟ್ಟಿದ್ದಾರೆ. ಅಲ್ಲಿಂದಾನೇ ಅವ್ರನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜಡ್ಜ್ ಎದುರು ಹಾಜರುಪಡಿಸ್ತಾರೆ. ಇವರುಗಳನ್ನ ದರ್ಶನ್ ಅವ್ರನ್ನ ಹೊರಗಡೆ ಕರ್ಕೊಂಡ್ಬರೋದಿಲ್ಲ, ಬದಲಾಗಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜೈಲು ಒಳಗಿಂದಾನೇ ಡೈರೆಕ್ಟ್ ಆಗಿ ಜಡ್ಜ್ ಎದುರು ಹಾಜರುಪಡಿಸ್ತಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಸಹಜವಾಗಿ ಇಂಥ ಪ್ರಕರಣಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಪ್ರಕರಣದಲ್ಲಿ ಬೇಲ್ ಸಿಗೋದಷ್ಟು ಸುಲಭ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ದರ್ಶನ್ಗೆ ಜೈಲೇ ಫಿಕ್ಸ್ ಆಗುತ್ತಾ ಅಥವಾ ಬೇಲ್ ಸಿಗೋ ಚಾನ್ಸ್ ಏನಾದರೂ ಇದೆಯಾ? ಮತ್ತೆ ಹೇಗೆ ಹಾಜರುಪಡಿಸಲಾಗ್ತಾ ಇದೆ? ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂತಂದ್ರೆ ಅವ್ರನ್ನ ಎಲ್ಲರನ್ನೂ ಒಂದು ರೂಮಿಗೆ ಕರ್ಕೊಂಡ್ಬಂದಿರ್ತಾರಾ ಅಥವಾ ಬೇರೆ ಬೇರೆ ರೂಮ್ಗಳಲ್ಲಿ ಕೂರಿಸಿರ್ತಾರಾ? ಇದರ ಟೆಕ್ನಿಕಲ್ ಆಯಾಮಗಳಿಗೇನು? ಶ್ರೀಲಕ್ಷ್ಮಿ, ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಈ ಪ್ರಕರಣದಲ್ಲಿ ಯಾರಿಗೂ ಬೇಲ್ ಸಿಗೋದಿಲ್ಲ. ಜಾಮೀನು ಅರ್ಜಿಯನ್ನು ಕೂಡ ಹಾಕೋದಕ್ಕೆ ಬರೋದಿಲ್ಲ. ನ್ಯಾಯಾಂಗ ಬಂಧನ ವಿಸ್ತರಣೆ ತನಿಖೆಯ ಮುಕ್ತಾಯದ ಬಳಿಕ ಪೊಲೀಸರ ಬಳಿ 90 ದಿನಗಳ ಕಾಲಾವಕಾಶ ಇರುತ್ತೆ. 90 ದಿನದ ಒಳಗಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಬಳಿಕವಷ್ಟೇ ಜಾಮೀನು ಅರ್ಜಿಯ ವಿಚಾರಣೆಗಳು, ಚರ್ಚೆಗಳು ಕೂಡ ಶುರುವಾಗುತ್ತೆ. ಅಲ್ಲಿಯವರೆಗೂ ಕೂಡ ಬೇಲ್ ಅನ್ನುವ ವಿಚಾರ ಇಲ್ಲಿ ಪ್ರಸ್ತಾಪ ಆಗೋದೇ ಇಲ್ಲ. ಇವತ್ತು ನ್ಯಾಯಾಂಗ ಬಂಧನ ಮುಕ್ತಾಯ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಪ್ರಕ್ರಿಯೆ ಇರುತ್ತೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಆ ಬಳಿಕ ಮತ್ತೆ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಮಾಡಲಾಗುತ್ತೆ. ಅದೇ ಒಂದು ಆಪ್ಷನ್ ಇರುವಂಥದ್ದು. ಬೇರೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ಅನ್ನುವ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದೇ ಇಲ್ಲ. ನೋಡಿ, ಇವತ್ತು ಪರಪ್ಪನ ಅಗ್ರಹಾರದಲ್ಲಿ 13 ಜನ ಆರೋಪಿಗಳಿದ್ದಾರೆ. ತುಮಕೂರು ಜೈಲಿನಲ್ಲಿ 4 ಜನ ಆರೋಪಿಗಳಿದ್ದಾರೆ. ಈ 13 ಆರೋಪಿಗಳ ಪೈಕಿ, ಅಂದರೆ ಕೇಂದ್ರ ಕಾರಾಗೃಹದಲ್ಲಿರುವಂಥ 13 ಆರೋಪಿಗಳ ಪೈಕಿ 12 ಜನ, ದರ್ಶನ್ ಸೇರಿದಂತೆ 12 ಜನ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ರೂಮ್ನಿಂದ ನ್ಯಾಯಾಧೀಶರ ಮುಂದೆ ಹಾಜರಾದರೆ, ಮತ್ತೊಂದು ಕಡೆ ವುಮೆನ್ಸ್ ಸೆಲ್ನಲ್ಲಿರುವಂತಹ ಪವಿತ್ರ ಗೌಡನನ್ನು ಕೂಡ ಕರೆದುಕೊಂಡು ಹೋಗಿ ವುಮೆನ್ಸ್ ಸೆಲ್ಲಲ್ಲೇ ಇರುವಂತಹ ವಿಡಿಯೋ ಕಾನ್ಫರೆನ್ಸ್ ಕೊಠಡಿಗೆ ಕರೆದುಕೊಂಡು ಹೋಗಿ ಅಲ್ಲಿಂದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಆದ ಬಳಿಕ ತುಮಕೂರಿನಿಂದಲೂ ಕೂಡ 4 ಜನ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ಹಾಜರುಪಡಿಸಲಾಗುತ್ತೆ. ಎಲ್ಲರ ವಿಚಾರಣೆ ಕೂಡ ನಡೆಯುತ್ತೆ. ವಿಚಾರಣೆ ನಡೆದ ಅಂದರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾ ಇದ್ದಂತೆ ನ್ಯಾಯಾಂಗ ಬಂಧನವನ್ನು ಕಂಟಿನ್ಯೂ ಮಾಡ್ತಾರೆ ವಿನಃ ಬೇರೆ ಯಾವುದೇ ರೀತಿಯಾದಂತಹ ಪ್ರಕ್ರಿಯೆಗಳು ಇಲ್ಲಿ ನಡೆಯೋದಿಲ್ಲ. ಒಂದು ಕುತೂಹಲ ಇತ್ತು, ಎಲ್ಲ ಆರೋಪಿಗಳನ್ನು ಒಟ್ಟಿಗೆ ಕರೆದುಕೊಂಡು ಬಂದು ವಿಡಿಯೋ ಕಾನ್ಫರೆನ್ಸ್ ರೂಮಲ್ಲಿ ಕೂರಿಸಿದಾಗ ದರ್ಶನ್ ಹಾಗೂ ಪವಿತ್ರ ಗೌಡ, A1 ಆರೋಪಿ ಹಾಗೂ A2 ಆರೋಪಿ ಮುಖಾಮುಖಿ ಆಗ್ತಾರಾ ಅನ್ನುವ ಕುತೂಹಲ ಇತ್ತು. ಇದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಸಿಕ್ಕಿದೆ. ವುಮೆನ್ಸ್ ಸೆಲ್ನಲ್ಲಿ ಮಾತ್ರ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಪವಿತ್ರ ಹಾಜರುಪಡಿಸಿದ್ರೆ, ಇಲ್ಲಿ ದರ್ಶನ್ ಅಂಡ್ ಟೀಮ್ ಅದೇ ಪುರುಷರ ಬ್ಯಾರಕ್ ಏನಿದೆ, ಪುರುಷರ ಒಂದು ಸೆಲ್ ಏನಿದೆ, ಅಲ್ಲಿ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರುಪಡಿಸಿದೆ. ಸೊ ಅಲ್ಲಿಗೆ ಕನ್ಫರ್ಮ್ ಪವಿತ್ರ ಗೌಡ ಮತ್ತೆ ದರ್ಶನ್ ಮುಖಾಮುಖಿ ಆಗೋದಿಲ್ಲ ಅನ್ನೋದು. ಆದ್ರೆ ದರ್ಶನ್ ಜೊತೆಲಿರುವಂತ ಎಲ್ಲ ಆರೋಪಿಗಳು ಕೂಡ ಒಟ್ಟಿಗೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗ್ತಾರೆ. ಶ್ರೀಲಕ್ಷ್ಮಿ, ಯಾರಿಗೂ ಕೂಡ ಬೇಲ್ನ ಅರ್ಜಿ ವಿಚಾರಣೆಯಲ್ಲಿ ಬರೋದೇ ಇಲ್ಲ. ಶ್ರೀಲಕ್ಷ್ಮಿ, ನಾಗೇಂದ್ರ ಬಾಬು, ಬೇಲ್ ಸಿಗೋದು ಕಷ್ಟ ಇಂಥ ಪ್ರಕರಣಗಳಲ್ಲಿ ಅಂತ ನೀವು ಮೊದಲೇ ಹೇಳಿದ್ರಿ. ಯಾಕೆ ಅಂತದನ್ನು ಕೂಡ ಹೇಳಿದ್ರಿ. ಚಾರ್ಜ್ ಶೀಟ್ ಆಗೋವರೆಗೂ ಬೇಲ್ ಸಿಗೋದಕ್ಕೆ, ಜಾಮೀನು ಅರ್ಜಿ ವಿಚಾರಣೆಗೆ ಬರಲ್ಲ ಅನ್ನೋಂಥದ್ದನ್ನು ಹೇಳಿದ್ರಿ. ಮುಂದೆ ಈಗ ದರ್ಶನ್ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಂತಂದ್ರೆ ಜಾಮೀನಿಗೆ ಅರ್ಜಿ ಹಾಕಬೇಕು ಮತ್ತು ಸಮ್ಹೌ ಬೇಲ್ ತಗೋಬೇಕು ಅನ್ನೋದಕ್ಕೆ ಬೇಕಾದಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಅಂತ ಕಳೆದ 4-5 ದಿನಗಳಲ್ಲಿ ಸುದ್ದಿಗಳು ಬರ್ತಾ ಇದ್ದಾವೆ.
ಏನಾದರೂ ಚಾನ್ಸ್ ಇದೆಯಾ ಯಾವುದಾದ್ರೂ ಮುಖಾಂತರ ಅಥವಾ ಒಂದು ಹೈ ಪ್ರೊಫೈಲ್ ಲಾಯರ್ಗಳನ್ನ ಇಟ್ಟು ಅಥವಾ ಅವ್ರು ಏನೆಲ್ಲ ಪ್ರಯತ್ನ ಮಾಡ್ಬೋದೋ ಮಾಡ್ತಾ ಇರ್ತಾರೆ, ಅದರಲ್ಲಿ ಏನಾದರೂ ಸಂಭವನೀಯತೆ ಇದೆಯಾ ಬೇಲ್ ಸಿಗೋ ಅಂಥದ್ದು? ನೋಡಿ ಶ್ರೀಲಕ್ಷ್ಮಿ, ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಕೂಡ ಎಂಥದ್ದೇ ಪ್ರಭಾವಿ ವ್ಯಕ್ತಿ ಆಗಿದ್ರು ಕೂಡ ಅವ್ರಿಗೆ ಜಾಮೀನು ಮಂಜೂರಾಗೋದಿಲ್ಲ, ಜಾಮೀನು ಅರ್ಜಿ ವಿಚಾರಣೆ ಕೂಡ ಆಗೋದಿಲ್ಲ. ವಕೀಲರು ಕೂಡ ಜಾಮೀನು ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಆಗೋದೂ ಇಲ್ಲ. ಅದಾದ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ದರ್ಶನ್ಗೆ ಜಾಮೀನು ಸಿಕ್ಕಿಬಿಡ್ತಾ, ಅದನ್ನು ಕೂಡ ಈಗಲೇ ಏನನ್ನು ಕೂಡ ಹೇಳೋದಕ್ಕೆ ಬರೋದಿಲ್ಲ. ಬಹಳ ಕಷ್ಟ. ಯಾಕೆ ಅಂತಂದ್ರೆ ನೋಡಿ, ರುದ್ರೇಶ್ ಪ್ರಕರಣ, ಮತ್ತೊಂದು ಕಡೆ ಹಿರಿಯ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣ, ಆ ಎರಡೂ ಪ್ರಕರಣದ ಆರೋಪಿಗಳಿಗೆ ಇನ್ನೂ ಕೂಡ ಜಾಮೀನು ಮಂಜೂರಾಗಿಲ್ಲ. ಸೊ ಹಾಗಾಗಿ ಒಂದು ಕಡೆ ಟ್ರಯಲ್ ಕೂಡ ಸ್ಟಾರ್ಟ್ ಆಗಿಲ್ಲ. ಗೌರಿ ಲಂಕೇಶ್ ಅವರ ವಿಚಾರಣೆ ಏನಿದೆ, ಒಂದಷ್ಟು ಕಡೆ ಟ್ರಯಲ್ ಕೂಡ ಶುರುವಾಗಿಲ್ಲ. ಇದೆಲ್ಲವನ್ನು ಕೂಡ ಗಮನಿಸಿದಾಗ ದರ್ಶನ್ ಅಂಡ್ ಟೀಮ್ಗೆ ಜಾಮೀನು ಸಿಗೋದು ಬಹಳ ಕಷ್ಟ. ಅದು ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ 90 ದಿನಗಳ ಕಾಲಾವಕಾಶ ಇರುತ್ತೆ ಪೊಲೀಸರಿಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಕೋರ್ಟ್ಗೆ. ಅಲ್ಲಿಯವರೆಗೂ ಕೂಡ ಯಾರಿಗೂ ಕೂಡ ಜಾಮೀನು ಮಂಜೂರು ರೈಟ್. ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ.